ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಒಂದು 2 ವೀಕ್ಸಿಂದ ನಾನು ಯಾವುದೋ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಯಾಕಂತಂದ್ರೆ ನನ್ನ ಗೋಪ್ರೋದು ಮೈಕು ಲಾಸ್ಟ್ ಟೈಮ್ ಸಾಗರ ಹೋದಾಗ ಮಳೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಸರ್ವಿಸಿಗೆ ಕಳಿಸಿದ್ದೆ ಅದನ್ನು. ಸೊ ಅದೆಲ್ಲ ರಿಪೇರಿ ಆಗಿ ಬರಲಿಕ್ಕೆಲ್ಲ ಆಲ್ಮೋಸ್ಟ್ 1 ವೀಕ್ ಟೈಮ್ ತೊಗೊಂತು. ಇನ್ನು ಲಾಸ್ಟ್ ವೀಕಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ವರ್ಕ್ಗಳಿಂದ ಸ್ವಲ್ಪ ಪರ್ಸನಲಾಗಿ ಬ್ಯುಸಿ ಆಗಿದ್ದೆ. ಇನ್ನು ಬಂದು ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತಾ. ಹಲೋ ಹಾಯ್ ಫ್ರೆಂಡ್ಸ್, ನಮ್ಮ ಮುಂದೆ ಇರುವಂಥ ಬೈಕ್ ಇವತ್ತು ಅಪಾಚಿ RTR 200 4V. ಇದು 4 volts ಇಂಜಿನ್ ಇರುವಂಥ ಬೈಕ್. ಇದು 200cc ಇಂಜಿನ್ ಇರುತ್ತೆ ಇದಕ್ಕೆ. ಸೊ ಈ ಬೈಕ್ದು ಪವರ್ ಔಟ್ಪುಟ್ ಬಂದು ಹಾರ್ಸ್ ಪವರ್ 20.5 ಹಾರ್ಸ್ ಪವರ್ ಆ್ಯಂಡ್ 17.5 ಟಾರ್ಕ್. 20.5 ಹಾರ್ಸ್ ಪವರ್ ಏನಿದೆ ನೋಡಿ, 9000 RPMವರೆಗೂ ನೀವು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಇದು 200cc ಅಂತ ಗಾಡಿ. ಇದು TVS ಅಪಾಚಿ RTR. ಸೊ ಈ ಬೈಕ್ ಬಂದು ಆಯಿಲ್ ಕೂಲ್ಡ್ ಇಂಜಿನ್. ಇದು ನೀವು ನೋಡ್ಬೋದು ಇದು ನೋಡಿ, ಇದು ಆಯಿಲ್ ಕೂಲ್ಡ್ ರೇಡಿಯೇಟರ್ ಇದು ಆ್ಯಕ್ಚುಲಿ. ಆಮೇಲೆ ಈ ಬೈಕಿಗೆ ಶೋ ಸಸ್ಪೆನ್ಷನ್ ಬರುತ್ತೆ, ನೀವು ನೋಡ್ಬೋದು ಶೋ ಸಸ್ಪೆನ್ಷನ್ ಇದೆ. ಆ್ಯಂಡ್ ದಿಸ್ ಬೈಕ್ಸ್ ಕಮ್ ವಿತ್ LED ಲೈಟ್ ಆ್ಯಂಡ್ ಬಲ್ಬ್ ಇಂಡಿಕೇಟರ್ ಇರುತ್ತೆ ಈ ಗಾಡಿಗೆ. ಈ ಗಾಡಿ ಆನ್ ರೋಡ್ ಬಂದು 2,10,000 rupees ಆಗುತ್ತೆ. ಇದು ಈ ಬೈಕಲ್ಲಿ 5 ಗೇರ್ಸ್ ಇರುತ್ತೆ. ಒಂದು ಡೌನ್ ಶಿಫ್ಟ್ ಆ್ಯಂಡ್ ರಿಮೆನ್ಸ್ ಫಾರ್ ಅಪ್ ಶಿಫ್ಟ್ ಇರುತ್ತೆ ಗಾಡಿಗೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗಾಡಿ. ಒಳ್ಳೆ ಟೂರಿಂಗ್ ಸೆಟಪ್ ಮಾಡ್ಕೊಂಡ್ರೆ ಒಳ್ಳೆ ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ಗಾಡಿದು ಸ್ಪೆಷಲ್ ಏನಂತಂದ್ರೆ, ಸೊ ಬೇರೆ ಬೈಕ್ಸ್ ಎಲ್ಲ 200cc ಏನು ನೀವು ರೈಡ್ ಮಾಡ್ತೀವಿ ನೋಡಿ, ಇಂಜಿನ್ದು ಲಾಂಗ್ ಲೈಫಿಂಗ್ ಸ್ವಲ್ಪ ಕಡಿಮೆ ಬೇರೆ ಬೈಕ್ಸ್ಗೆಲ್ಲ. ಯಾಕೆಂದರೆ ಎಲ್ಲ ಥರ 200cc ಬೈಕ್ಸ್ನ ಯೂಸ್ ಮಾಡಿದ್ರು. ಬಟ್ ಈ 200cc ಬೈಕ್ನ ಇಂಜಿನ್ ಏನಿದೆ ನೋಡಿ, ಒಂಥರ ಸ್ಪೆಷಲ್ ಆಗಿದೆ ಈ ಇಂಜಿನ್. ಯಾವುದೇ ಥರದ ವೈಬ್ರೇಷನ್ಸ್ ಇಲ್ಲ, ಏನೂ ಇಲ್ಲ. ಸೊ ಈ ಗಾಡಿ ಬಂದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಒಂದು 12 ಲೀಟ್ರ್ ಇರುತ್ತೆ. 12 ಲೀಟ್ರ್ ಟ್ಯಾಂಕ್ ಇರುವಂಥ ಬೈಕ್ ಇದು. ಆನ್ ಆ್ಯಾವ್ರೇಜ್ 35 to 40 ಕಿಲೋಮೀಟರ್ ಆ್ಯಾವ್ರೇಜ್ ಇಟ್ಕೊಂಡ್ರೆ ನಾವು ಆರಾಮ್ಸೆ ಒಂದು 400 ಕಿಲೋಮೀಟರ್ವರೆಗೂ ಹೋಗ್ಬೋದು. 400 ಕಿಲೋಮೀಟರ್ ರನ್ ಮಾಡಿದ ನಂತರ ನಾವು ರಿಫಿಲ್ ಮಾಡ್ಕೋಬೇಕಾಗುತ್ತೆ ಈ ಗಾಡಿಗೆ. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಗಾಡಿ. ಈ ಬೈಕೆಲ್ಲ ಇರೋದು ಕಂಪ್ಲೀಟ್ಲಿ ಹೆಡ್ಲೈಟ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಫಸ್ಟ್ ಮಾಡಲ್ದು ಏನಿದೆ ನೋಡಿ, ಈ ಥರ ಹೆಡ್ಲೈಟ್ ಇದ್ದಿಲ್ಲ. ಇದು ಹೆಡ್ಲೈಟ್ ಒಂಥರ ಡಿಫ್ರೆಂಟ್ ಆಗಿದೆ ಗಾಡಿದು. ಓಲ್ಡ್ ಮಾಡಲ್ದು ಒಂದು ಸ್ವಲ್ಪ ಸಣ್ಣದು ಬರುತ್ತೆ. ಆಮೇಲೆ 2 volts ಇಂಜಿನ್ ಅದು. ಇದು 4 volts ಇಂಜಿನ್ ಇದು. ಸೊ ಹಾಗಾಗಿ ನಿಮಗೆ ಇಂಜಿನ್ ರಿಫೈನ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಇದೆಲ್ಲ ಸ್ಪ್ಲಿಟ್ ಸೀಟ್ ಕೊಡ್ತಾನೆ ನಿಮಗೆ. ಸೀಟ್ನ ತುಂಬ ಚೆನ್ನಾಗಿದೆ, ಸ್ಪೋರ್ಟಿ ಲುಕ್ನೂ ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಸ್ ಮಾಡ್ಕೋಬೋದು ಗಾಡಿಗೆ. ಹಾಗೆ ಈ ಬೈಕ್ ನೀವು ನೋಡ್ಬೋದು. ಇದು ಏನು ಕೊಟ್ಟಿದ್ದ ನೋಡಿ, ನಾನು ಯಾವ ಬೈಕ್ಸಲ್ಲೇ ನೋಡಿಲ್ಲ ಈ ಥರ ಕ್ಯಾಲಿಪರ್ಗೆ ಸಪೋರ್ಟ್ ಕೊಟ್ಟಿದ್ದಾನೆ ಅವನು. ಅಂದರೆ ಡಸ್ಟ್ ಆಯಿತು, ಕೆಸರಾಯಿತು, ಏನು ಕುಂದ್ರಲ್ಲ ಅಲ್ಲಿ. ಸೊ ಕ್ಯಾಲಿಪರ್ ಸೇಫ್ ಆಗಿರುತ್ತೆ. ಹಾಗೆ ಈ ಎಕ್ಸಾಸ್ಟ್ ನೋಡ್ಬೋದು, ಎಕ್ಸಾಸ್ಟ್ ಬೀಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಡಬಲ್ ಬ್ಯಾರಲ್ ಎಕ್ಸಾಸ್ಟ್ ಅಂತ ಹೇಳ್ಬೋದು ಇದಕ್ಕೆ. ಎಕ್ಸಾಸ್ಟ್ ನೋಟ್ ನೋಡಿ ಹೇಗಿದೆ ಇದು. ಈ ಎಕ್ಸಾಸ್ಟ್ ಹೇಗಿದೆ ಅಂತಂದ್ರೆ, ಸೌಂಡ್ ಒಂಥರ ರನ್ನಿಂಗಲ್ಲಿ ಬೇಸ್ ಸೌಂಡ್ ಭಾರಿ ಚೆನ್ನಾಗಿ ಬರುತ್ತೆ. ಇದು ಹೆಲ್ಮೆಟ್ ಹಾಕಂದ್ರೆ ಮಾತ್ರ ಸೌಂಡು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಟೇಲ್ ಲ್ಯಾಂಪ್ ನೋಡ್ಬೋದು. ಈ ಟೇಲ್ ಲ್ಯಾಂಪ್ನು LED ಬರುತ್ತೆ ನಿಮಗೆ. ಟೇಲ್ ಲ್ಯಾಂಪ್ ಎಲ್ಲ LED ಇದೆ, ಬಲ್ಬ್ ಇಂಡಿಕೇಟರ್, ಹಾಗೆ ಇದು ರಿಫ್ಲೆಕ್ಟರ್ಸ್ ಆ್ಯಂಡ್ ಟೈರ್ ಹಗ್ಗರ್. ದಿಸ್ ಕಮ್ಸ್ ವಿತ್ ಇದು ನಿಮಗೆ ಟೈರ್ ಹಗ್ಗರ್ ಬೈಕ್ ಜೊತೆ ಬರುತ್ತೆ. ಟೈರ್ ಹಾಗ್ರೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಬೈಕ್ ಜೊತೆ ಕೊಟ್ಟಿರ್ತಾರೆ. ಇದ್ರ ಮೇಲೆ ನೀವು ನೋಡ್ಬೋದು RTR ಲೋಗೋನೇ ಇದೆ. RTR ಅಂತ ಬಿಡ್ತಿದ್ದಾರೆ ನೋಡಿ. ಹೇಗಿದೆ ನೋಡಿ ಸೌಂಡ್ ಇದು. ಎಕ್ಸಾಸ್ಟ್ ನೋಡಿ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಡಬಲ್ ಬ್ಯಾರಲ್ ಎಕ್ಸಾಸ್ಟ್ ಏನು ಕೊಟ್ಟಿದೆ ನೋಡಿ, ಇದರಿಂದ ಸೌಂಡ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ಹೆಲ್ಮೆಟ್ ಹಾಕಿದ್ರೆ ಆ ಬೇಸ್ ಸೌಂಡ್ ನಿಮ್ಮ ಹೆಲ್ಮೆಟ್ ಒಳಗಡೆ ಇರುತ್ತೆ. ಹಾಗೆ ಬ್ರ್ಯಾಂಡಿಂಗ್ ನೋಡ್ಬೋದು ನೀವು, RTR 200 ಅಂತಂದು. ಇದೆಲ್ಲ ಕೊಟ್ಟಿರ್ತಾನೆ ಸ್ಟಿಕ್ಕರ್ ಅಪಾಚಿ ಅಂತ. ನಾನೆಲ್ಲ ತೆಗೆಸ್ಬಿಟ್ಟಿದ್ದೀನಿ ಅದನ್ನು. ಮೀಟ್ರ್ ನೋಡಿ, ಮೀಟ್ರ್ ಹೇಗಿದೆ ಇದು. ಸೊ ಈ ಗಾಡಿದು ಸ್ಪೆಷಲ್ ಏನಂತಂದ್ರೆ, ಈ ಮೀಟರೇ ಸ್ಪೆಷಲ್ ಈ ಗಾಡಿಗೆ. ಯಾಕಂತಂದ್ರೆ ಮೀಟ್ರಲ್ಲಿ ನೋಡಿ, ಈ ಮೀಟ್ರಲ್ಲಿ ನಿಮಗೆ ಮೋಡ್ಸ್ ಎಲ್ಲ ಇದೆ. ಇದು ಅರ್ಬನ್ ಮೋಡ್ಸ್ ಇದು. ನೆಕ್ಸ್ಟು ಸ್ಪೋರ್ಟ್ಸ್ ಮೋಡ್ ಇದೆ, ರೈನ್ ಮೋಡ್ ಇದೆ,
ಮೋಡ್ಸ್ ಇದೆ ಬೈಕಲ್ಲಿ. ಅರ್ಬನ್ ಮೋಡ್ಸಲ್ಲಿ ನಿಮಗೆ ಪವರ್ ಔಟ್ಪುಟ್ ಸಿಗಲ್ಲ, ಬಟ್ ಫ್ಯೂಲ್ ಎಫಿಸಿಯನ್ಸಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ ಪಿಕಪ್ ಚೆನ್ನಾಗಿರುತ್ತೆ, ಬಟ್ ನಿಮಗೆ ಮೈಲೇಜ್ ಸಿಗಲ್ಲ. ಹಾಗೆ ಎ ಬಿ ಎಸ್ನೂ ಇದೆ, ಎ ಬಿ ಎಸ್ನೂ ಬರುತ್ತೆ. ಈ ಇಂಡಿಕೇಶನ್ಸ್ ಎಲ್ಲ ತುಂಬಾ ಅಂದರೆ ತುಂಬ ಇನ್ಫಾರ್ಮೇಷನ್ ಇದೆ ಈ ಮೀಟ್ರಲ್ಲಿ. ಇದಾದ ನಂತರ ನೀವು ನೋಡ್ಬೋದು ಮೋಡ್ಸಲ್ಲಿ ಟ್ರಿಪ್ ಮೀಟ್ರು, ಲ್ಯಾಪ್ ಟೈಮರ್ ಮೋಡ್ನೂ ಇದೆ, ಹೈ ಸ್ಪೀಡ್ ಮೋಡ್ ಇದೆ. ಸೊ 0 to 60 ಎಷ್ಟು ಸೆಕೆಂಡ್ಸಲ್ಲಿ ನೀವು ರೀಚ್ ಮಾಡಿದ್ದೀರಾ ಅಂತ ಅದನ್ನು ಡಿಸ್ಪ್ಲೇ ಆಗುತ್ತೆ. ಎರಡು ಇದೆ, ಓಡೋಮೀಟ್ರ್ ಆ್ಯಂಡ್ ಟೈಮ್ ತೋರಿಸುತ್ತೆ, ಫ್ಯೂಲ್ ಇಂಡಿಕೇಶನ್, ಯಾರೋ ಸ್ಪೀಡ್ ತೋರಿಸುತ್ತೆ ನಿಮಗೆ. ಬ್ಲೂಟೂತ್ ಕನೆಕ್ಟಿವಿಟಿನೂ ಇದೆ. ಮೀಟರ್ ಮಾತ್ರ ಸಿಕ್ಕಾಪಟ್ಟೆ ಟೆಕ್ನಾಲಜಿ ಇದೆ, ತುಂಬ ಅಡ್ವಾನ್ಸ್ ಇದೆ ಮೀಟರ್, ಅಷ್ಟೊಂದು ಚೆನ್ನಾಗಿದೆ ಮೀಟ್ರ್. ಆಮೇಲೆ ಬೈಕಲ್ಲಿ ನೀವು ನೋಡ್ಬೋದು, ಇದು ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಆ್ಯಂಡ್ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ ಕೊಟ್ಟಿದ್ದಾನೆ. ಆಮೇಲೆ ಇದು ಕ್ಲಿಪ್ಸ್ ಆನ್ ಹ್ಯಾಂಡಲ್. ಇದಾದ ನಂತರ ನಿಮಗೆ ಆ್ಯಸ್ ಯೂಶ್ವಲ್ ಇದ್ರದ್ದೆಲ್ಲ ಸೇರಿದೆ ನೋಡಿ. ಇದು ಸ್ಮಾರ್ಟ್ ಕನೆಕ್ಟ್ ಅಂತ ಒಂದು ಫೀಚರ್ಸ್ ಕೊಟ್ಟಿದ್ದಾನೆ. ಆಮೇಲೆ ಈ ಸಸ್ಪೆನ್ಷನ್ ಒಂದು ಶೋವಾ ಸಸ್ಪೆನ್ಷನ್, ಆ್ಯಂಡ್ ಈ ಸಸ್ಪೆನ್ಷನ್ ನೀವು ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೋಬೋದು. ನೋಡ್ಬೋದು ಇದು ಯಾವ ಥರ ಇದೆ, ಅಡ್ಜಸ್ಟಬಲ್ ಕೊಟ್ಟಿದ್ದಾನೆ. ಇದು ನಿಮಗೆ ಒಂಥರ ಡಿಫ್ರೆಂಟ್ ಆಗಿಬಿಟ್ಟಿದ್ದಾನೆ. ಬಟ್ ಈ ಪ್ರೈಸಿಗೆ ಇದು ತುಂಬ ವರ್ತ್ ಬೈಕ್ ಅಂತಲೇ ಹೇಳ್ಬೋದು ಈ ಗಾಡಿ. ಬಟ್ ಆಫ್ ರೋಡಿಂಗ್ ಎಲ್ಲ ನಡೆಯಲ್ಲ ನಿಮಗೆ ಗಾಡಿಗೆ. ಸೊ ನಾರ್ಮಲ್ ಕ್ರೂಸ್ ಹೊಡ್ಲಿಕ್ಕೆ ಮಾತ್ರ ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ಇದು ಕ್ರೂಸ್ ಸ್ಪೀಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಈ ಬೈಕ್ಸ್ ಮ್ಯಾಗ್ವಿಲ್ ಜೊತೆಗೆ ಟ್ಯೂಬ್ಲೆಸ್ ಟೈರ್ನು ಕೊಟ್ಟಿರ್ತಾನೆ ಅವನು. ದಿಸ್ ಕಮ್ಸ್ ವಿತ್ ಟ್ಯೂಬ್ಲೆಸ್ ಟೈರ್ ಆ್ಯಂಡ್ ಮ್ಯಾಗ್ವಿಲ್. ಟೈರ್ ಸೆಷನ್ಸ್ ಬಂದು ನಿಮಗೆ 130/70 R17 ಇದೆ ರೇರ್ ಟೈರ್. ಇದು ರೇರ್ ಟೈರ್ ಸೆಟ್ ನೀವು ನೋಡ್ಬೋದು, 130/70 ಆ್ಯಂಡ್ R17 ರೇರ್ ಟೈರ್ ಕೊಟ್ಟಿರ್ತಾನೆ. ಇದು ಅಪೋಲೋ ಆಲ್ಫಾ ಟೈರ್ ಹಾಕಿರೋದು ಇದಕ್ಕೆ. ಸೊ ರೇರ್ ಸಸ್ಪೆನ್ಷನ್ ಬಂದು ಮೋನೋ ಸಸ್ಪೆನ್ಷನ್ ಇದೆ. ಅದಾದ ನಂತರ ಚೈನ್ ಸ್ಪ್ರಾಕೆಟ್, ಸ್ವಲ್ಪ ಚೈನ್ ಸ್ಪ್ರಾಕೆಟ್ ಸೈಜು ತುಂಬ ಬಿಗರ್ಸ್ ಇದೆ. ಸ್ಪ್ರಾಕೆಟ್ ಸೈಜ್ ಏನಿದೆ ನೋಡಿ ತುಂಬ ದೊಡ್ಡದಿದೆ. ಅದಲ್ಲದೆ ನಿಮಗೆ ಸ್ವಲ್ಪ ಸ್ಪೇರ್ ಪಾರ್ಟ್ಸು ಪ್ರೈಸ್ ಏನೆಲ್ಲ ಇದೆ ನೋಡಿ, ಸ್ವಲ್ಪ ಕಾಸ್ಟ್ಲಿ ಇದೆ ಈ ಗಾಡಿದು ಸ್ಪೇರ್ ಪಾರ್ಟ್ಸ್. ಯಾಕೆಂದರೆ ಬೇರೆ ಗಾಡಿದು ಈ ಥರ ಸೆಗ್ಮೆಂಟ್ಸಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ಒಂದು 2300 2500ಗೆ ಸ್ಪ್ರಾಕೆಟ್ ಸಿಗುತ್ತೆ. ಬಟ್ ಈ ಸ್ಪ್ರಾಕೆಟ್ ಬಂದು 3500 rupees ಫಾರ್ ಓನ್ಲಿ ಚೈನ್ ಸ್ಪ್ರಾಕೆಟ್. ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ನೋಡ್ಬೋದು ಹೆಡ್ಲೈಟ್ ಯಾವ ಥರ ಇದೆ ನೋಡಿ. ಹೆಡ್ಲೈಟ್ ಈ ಥರ ಕಾಣುತ್ತೆ ನೋಡಿ. ಇದೆಲ್ಲ ಕಂಪ್ಲೀಟ್ಲಿ LED ಸೆಟಪ್ ಇರುವಂಥ ಹೆಡ್ಲೈಟ್ ಇದು. ಫ್ರಂಟ್ ಟೈರ್ ಸೈಜ್ ಬಂದು 90/90 R17 ಟ್ಯೂಬ್ಲೆಸ್ ಟೈರ್ ಇರೋದು ಇದು. ಆಮೇಲೆ 4 valves ಇಂಜಿನ್ ಇದೆ ಗಾಡಿಗೆ. ಸೊ ಇಲ್ಲಿ ನೋಡ್ಬೋದು ನೀವು RT ಸ್ಲೀಪರ್ ಕ್ಲಚ್ ಅಂತ ಕೊಟ್ಟಿದ್ದಾನೆ. RT ಸ್ಲೀಪರ್ ಕ್ಲಚ್ ಆ್ಯಂಡ್ ದಿಸ್ ಒನ್ ಕಮ್ಸ್ ವಿತ್ ಅಸಿಸ್ಟ್ ಸ್ಲೀಪರ್ ಕ್ಲಚ್ ಟೆಕ್ನಾಲಜಿ ಇರುವಂಥ ಬೈಕ್ ಇದು. ಟಿ ವಿ ಎಸ್ ಏನು ಮಾಡ್ತಾನೆ ಅಂದರೆ, ಖುಷಿಯಾಗಿರೋದು ವಿಚಾರ ಅಂತಂದ್ರೆ ಇದನ್ನು ಪ್ರತಿಯೊಂದು ಟಿ ವಿ ಎಸ್ ಬೈಕ್ಸಿಗೆ ಕೊಡ್ತಾನೆ ಅವನು. ಆರೆಂಜ್, ವೈಟ್ ಆ್ಯಂಡ್ ಗ್ರೀನ್, ನಮ್ಮ ಇಂಡಿಯನ್ ಫ್ಲ್ಯಾಗ್ ಕಲರ್ ಎಲ್ಲ ಬಿಟ್ಟಿದ್ದಾನೆ ಇದರಲ್ಲಿ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು ಟಿ ವಿ ಎಸ್ ಬ್ರ್ಯಾಂಡಿಂಗ್ ಇದೆ. RTR 200 4V ತುಂಬಾ ಚೆನ್ನಾಗಿರುವಂಥ ಗಾಡಿ ಇದು. ಇದೆಲ್ಲ ಟಾಪ್ ಬಾಕ್ಸ್ ಎಲ್ಲ ನಾನು ಹಾಕ್ಸ್ಕೊಂಡಿದ್ದೀನಿ. ಟಾಪ್ ರ್ಯಾಕ್ ಬಂದು ಮೋಟೋ ಟಾರ್ಕ್ದು, ಟಾಪ್ ಬಾಕ್ಸ್ ಬಂದು ಸ್ಟರ್ಟ್ಸಿಂದು. ಡೈಲಿ ಯೂಸಲ್ಲಿ ನಮ್ಗೇನಾದರೂ ಥಿಂಗ್ಸ್ ಬೇಕಂತಂದರೆ ಅದು ಕ್ಯಾರಿ ಮಾಡಿ ನಾವು ಈ ಟಾಪ್ ಬಾಕ್ಸಲ್ಲಿ ಲೋಡ್ ಮಾಡ್ಬೋದು. ಬಟ್ ಇದು ಸ್ಮಾಲ್ ಸ್ಟೋರೇಜ್ ಇರುವಂಥ ಟಾಪ್ ಬಾಕ್ಸ್ ಇದು. ಯಾಕೆಂದರೆ ಕೆಪಾಸಿಟಿ ಕೊಟ್ಟಿರೋದು ನಾವು 3 kg. ಸೊ ಆ ವೇಟ್ನ ಅಷ್ಟೇ ಲೋಡ್ ಮಾಡ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಟಾಪ್ ರ್ಯಾಕ್ನೂ ಏನಾದರೂ ಆಗ್ಬೋದು. ಈ ಥರ ಇದೆ ನೋಡಿ ಫ್ರೆಂಡ್ಸ್ ಗಾಡಿ ಇದು. ಯಾರಿಗಾದ್ರೂ ಇಷ್ಟ ಆದರೆ ಈ ಬೈಕ್ ತೊಗೋಬೋದು. ಬಟ್ 2,10,000 ಯಾವಾಗಾದ್ರೂ ಆಫರ್ ಬಿಟ್ಟಿರ್ತಾನೆ. ಸೊ ಆಫರ್ ಬಿಟ್ಟಾಗೂ ಈ ಗಾಡಿ ತೊಗೋಬೋದು ನೀವು. ಇದು BS6 ವೇರಿಯಂಟ್ ಬೈಕ್ ಇದು. ಈ ಸೈಲೆನ್ಸರ್ ನೀವು ನೋಡ್ಬೋದು, ಇದು ಕ್ಯಾಟ್ಲಿಕ್ ಕನ್ವರ್ಟರು ಇರುವಂಥ ಸೈಲೆನ್ಸರ್ ಇದು. ಪವರ್ ಔಟ್ಪುಟ್ನು ಡೀಸೆಂಟ್ ಇದೆ. ಆರಾಮ್ಸೆ ನಿಮ್ಗೆ ಏನಾದರೂ ಮೈಲೇಜ್ 35 to 40 ಆ್ಯಾವ್ರೇಜ್ ಆರಾಮ್ಸೆ ಬರುತ್ತೆ ಮೈಲೇಜ್ ನಿಮಗೆ. ಅಷ್ಟೊಂದು ಚೆನ್ನಾಗಿದೆ. 200cc ಇಷ್ಟು ಮೈಲೇಜ್ ಯಾವುದಕ್ಕೆ ಬೈಕ್ನೂ ಬರಲ್ಲ. ಓವರಾಲ್ ಇದು 5 ಸ್ಪೀಡ್ ಬೈಕ್ಸ್ ಇದು. ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಅಷ್ಟೇ. ಅದನ್ನು ಬಿಟ್ಟರೆ ಉಳಿದಿರೋದಲ್ಲ ಓಕೆ ಗುಡ್. ಕಂಫರ್ಟ್ ಲೆವೆಲ್ನ ತುಂಬ ಚೆನ್ನಾಗಿದೆ ಗಾಡಿದು. ವೈಬ್ರೇಷನ್ಸ್ ಇಲ್ಲ, ಅಪ್ ಟು 110ವರೆಗೆ ಯಾವುದೇ ಥರದ್ದು ವೈಬ್ರೇಷನ್ಸ್ ಬರಲ್ಲ. ನೋಡೋಣ ರೈಡ್ ರಿವ್ಯೂ ಹೇಗಿದೆ ಅಂತಂದು ಈ ಗಾಡಿದು. ನೋಡ್ಬೋದು ಇದೆಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಒಂದು ಹಾಟ್ ಸ್ಪಾಟ್ ಇದೆಲ್ಲ. ಎವ್ರಿ ಟೈಮ್ ಬಂದು
ವೀಕ್ಲಿ ಒನ್ಸ್ ಆದರೂ ನಾನು ಬರ್ತಿರ್ತೀನಿ ಇಲ್ಲಿ. ಈ ರೆಸಾರ್ಟ್ ನಮ್ಮ ಅಣ್ಣಂದಿದೆ, ಟ್ರೋಪಿಕಲ್ ಹಂಪಿ ಅಂತಂದು. ಸೊ ವೀಕ್ ಡೇಸಲ್ಲಿ ಆಗಿರೋದ್ರಿಂದ ಇದು ಈ ಥರ ಇದೆ. ವೀಕೆಂಡ್ಸಲ್ಲಿ ಮಾತ್ರ ಬುಕ್ಕಿಂಗ್ ಸಿಗೋಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದು ರೆಸಾರ್ಟ್ ಇದು. ಅಪಾಚಿ RTR 200 4V ಬಂದು ಒಂಥರ 200cc ಕ್ರೂಸ್ ಬೈಕ್ಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಸ್ಪೋರ್ಟ್ಸ್ ಬೈಕ್ಸ್ ಅನ್ನೋದ್ರಕ್ಕಿಂತ ಹೈ ಸ್ಪೀಡ್ಸ್ ಎಲ್ಲ ಓಕೆ ಆ್ಯಾವ್ರೇಜು. ಬಟ್ ಈ ಗಾಡಿದು ಖುಷಿ ವಿಚಾರ ಅಂದರೆ ಇದು 40+ ಮೈಲೇಜ್ ಬರುತ್ತೆ. ಯಾಕಂದರೆ ನಾನು ಇದು ಪರ್ಸ್ನಲಿ ನಾನು ಯೂಸ್ ಮಾಡಿದಿರೋ ಆದಾಗ ನನಗೆ ಇದು 42ವರೆಗೆ ಬಂದಿದೆ ಮೈಲೇಜ್, 42 per liter. ಆಮೇಲೆ ಈ ಬೈಕ್ ಬಂದು 5 gears ಇದೆ. ಇಟ್ಸ್ ಆಯಿಲ್ ಕೂಲ್ಡ್ ಇಂಜಿನ್ ವಿತ್ 5 gears, 1 ಡೌನ್ ಶಿಫ್ಟ್ ಆ್ಯಂಡ್ ರಿವೆಂಜ್ 4 ಅಪ್ ಶಿಫ್ಟ್ ಇದೆ. ಹಾಗೆ ಕ್ಲಚ್ ನೋಡ್ಬೋದು, ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಇದೆ ಬೈಕಿಗೆ. ಆ್ಯಂಡ್ ಬ್ರೇಕ್ ಲಿವರ್ ಆಲ್ಸೋ ಅಡ್ಜಸ್ಟಬಲ್. ಈ ಕ್ಲಚ್ ಒಂದು ಅಸಿಸ್ಟ್ ಸ್ಲೀಪರ್ ಕ್ಲಚ್ ಅಂತ ಇದ್ರ ಹೆಸರು. ಯೂಶ್ವಲಿ ನಾರ್ಮಲಿ ಎಲ್ಲ ಬೈಕ್ಸಿಗೆಲ್ಲ ಸ್ಲೀಪರ್ ಕ್ಲಚ್ ಇರುತ್ತೆ ಈಗಿನ ಜನ್ರೇಷನಲ್ಲೆಲ್ಲ. ಬಟ್ ಈ ಕ್ಲಚ್ ಒಂದು ಅಸಿಸ್ಟ್ ಸ್ಲೀಪರ್ ಕ್ಲಚ್ ಅಂತ. ಹಾಗೆ ನೀವು ನೋಡ್ಬೋದು, ಇದು ಓಡೋಮೀಟರ್ ಏನಿದೆ ನೋಡಿ, ತುಂಬ ಅಂದರೆ ತುಂಬ ಇನ್ಫಾರ್ಮೇಷನ್ನ ನಿಮಗೆ ಪ್ರೊವೈಡ್ ಮಾಡುತ್ತೆ ಈ ಓಡೋಮೀಟರ್ಸ್ ಬಗ್ಗೆ. ಎಲ್ಲ ಡೀಟೇಲ್ಡಾಗಿ ಹೇಳ್ತೀನಿ ಎಲ್ಲಾದರೂ ಮುಂದೆ ಸ್ಟಾಪ್ ಮಾಡಿ. ಜಸ್ಟ್ ಅದು ರೈಡಿಂಗ್ ರಿವ್ಯೂ. ಕಂಫರ್ಟ್ ಪೋಸ್ಚರ್ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಕ್ಲಿಪ್ಸ್ ಆನ್ ಹ್ಯಾಂಡಲ್ ಕೊಟ್ಟಿದ್ದಾನೆ ಈ ಬೈಕಿಗೆ, 3 piece ಹ್ಯಾಂಡಲ್ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಬೈಕ್ ಸಿಗೋಲ್ಲ ನಿಮಗೆ, ಬಾರ್ ಹ್ಯಾಂಡಲ್ ಸಿಗುತ್ತೆ. ಬಟ್ ನೇಕೆಡ್ ಸೀರೀಸಲ್ಲಿ ಈ ಬೈಕ್ ಒಂಥರ ಏನೋ ಬಿಟ್ಟಿದ್ದಾನೆ. ಇದೆಲ್ಲ ಸ್ವಿಚ್ ಗೇಟ್ಸ್ ಎಲ್ಲ ನೋಡ್ಬೋದು ನೀವು, ಇಂಡಿಕೇಟರ್, ಹೈ ಬೀಮ್, ಲೋ ಬೀಮ್, ಹಾರನ್ ಆ್ಯಂಡ್ ಇದು ಐ ಸ್ಮಾರ್ಟ್ ಕನೆಕ್ಟ್ ಸಮಥಿಂಗ್ ಏನೇನೋ ಬಿಟ್ಬಿಟ್ಟಿದ್ದಾನೆ. ಇದೊಂದು ಮೋಡ್ಸ್ ಇದೆ ಇದರಲ್ಲಿ, ಅರ್ಬನ್ ಮೋಡ್ಸ್, ರೈನ್ ಮೋಡ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್ ಅಂತಂದು ಮೋಡ್ಸ್ ಎಲ್ಲ ಇರೋದ್ರಿಂದ ನಿಮಗೆ ರೈನ್ ಮಾಡಲ್ಲೆಲ್ಲ ನಿಮಗೆ ಬ್ರೇಕ್ ಸ್ವಲ್ಪ ಎಫೆಕ್ಟಿವ್ ಅನಿಸುತ್ತೆ. ಯಾಕಂದರೆ ರೈನ್ ಮಾಡಲ್ಲಿ ರೋಡೆಲ್ಲ ತುಂಬ ವೆಟ್ ಆಗಿದ್ರೆ ನಿಮಗೆ ರೋಡ್ ಗ್ರಿಪ್ ಸಿಗೋಲ್ಲ. ಸೊ ಹಾಗಾಗಿ ರೈನ್ ಮಾಡಲ್ಲಿ ನಿಮಗೆ ABS ತುಂಬ ವರ್ಕ್ ಮಾಡುತ್ತೆ. ಅದ್ರ ಜೊತೆಗೆ ಹಾರ್ಸ್ ಪವರ್ನು ನಿಮಗೆ ಡ್ರಾಪ್ ಆಗುತ್ತೆ. ಹಾರ್ಸ್ ಪವರ್ ಅಂತಂದ್ರೆ ಯೂಶ್ವಲಿ ಈ ಬೈಕ್ ಇರೋದು 20.5 ಹಾರ್ಸ್ ಪವರ್ ಇರೋದು. ನೀವು ರೈನ್ ಮೋಡ್ ಆಯಿತು ಅಥವಾ ಅರ್ಬನ್ ಮೋಡ್ ಆಯಿತು ಯೂಸ್ ಮಾಡಿದ್ರೆ ನಿಮಗೆಲ್ಲ ಆಲ್ಮೋಸ್ಟ್ 16.5 17 ಹಾರ್ಸ್ ಪವರ್ ಮಾತ್ರ ಔಟ್ಪುಟ್ ಸಿಗುತ್ತೆ ನಿಮಗೆ. ನೀವು ಸ್ಪೋರ್ಟ್ಸ್ ಮಾಡಲ್ ಹಾಕಿದ್ರೆ ಮಾತ್ರ 20.5 ಹಾರ್ಸ್ ಪವರ್ ಮಾತ್ರ ನಿಮಗೆ ಫುಲ್ ಔಟ್ಪುಟ್ ಸಿಗೋದು ಎಲ್ಲಂತಂದರೆ ನಿಮಗೆ ಸ್ಪೋರ್ಟ್ಸ್ ಮಾಡಲ್ ಮಾತ್ರ. ಬಟ್ ಸ್ಪೋರ್ಟ್ಸ್ ಮಾಡಲೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಗೊತ್ತಿರೋದಲ್ಲ, ಪಿಕಪ್ ಜಾಸ್ತಿ ಆದರೆ ಆಬ್ವಿಯಸ್ಲಿ ಮೈಲೇಜ್ನೂ ಡ್ರಾಪ್ ಆಗುತ್ತೆ. ಆದರೆ ಈ ಬೈಕ್ ಬಂದು ನಿಮಗೆ ಈ ಬಜೆಟಲ್ಲೆಲ್ಲ ನಿಮಗೆ ಇಷ್ಟಕ್ಕೊಂದು ಅಡ್ವಾನ್ಸ್ ಫೀಚರ್ಸ್ ಇರೋ ಏನೋ ಓಡೋಮೀಟರ್ಲ್ಲ ನಿಮಗೆ ಸಿಗೋಲ್ಲ. ತುಂಬ ಫಂಕಿ ಇದೆ ಓಡೋಮೀಟರ್ ಮಾತ್ರ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಒಂಥರ MT-01 ಅಂತ ಒಂದು ಬೈಕ್ ಬರುತ್ತೆ, ಅದರದ್ದಲ್ಲಿ ಇದು ಏನಿದೆ ನೋಡಿ, ಇದು ಈ ಮೀಟರ್ ಇದು ಹಾಫ್ ಇರುತ್ತೆ ಅದಕ್ಕೆ, ಆ ಥರ ಇದನ್ನು ಡಿಸೈನ್ ಮಾಡಿದ್ದಾನೆ. ಆಮೇಲೆ ಮೀಟರ್ ಮಾತ್ರ ತುಂಬಾ ಅಂದರೆ ತುಂಬ ಇನ್ಫಾರ್ಮೇಷನ್ ಇದೆ, ಫುಲ್ ಅಡ್ವಾನ್ಸ್ ಇದೆ ಮೀಟ್ರಲ್ಲಿ. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಗೇರ್ ಇಂಡಿಕೇಶನ್, ಟ್ರಿಪ್ ಮೀಟರ್ ಆ್ಯಂಡ್ ನೀವೆಲ್ಲ ಲ್ಯಾಪ್ ಟೈಮಿಂಗ್ ಎಲ್ಲ ಕೊಟ್ಟಿದ್ದಾನೆ. ಯಾವ ಬೈಕಲ್ಲೂ ಇಲ್ಲ ಲ್ಯಾಪ್ ಟೈಮಿಂಗ್ಸ್ ಎಲ್ಲ. ಆಮೇಲೆ ಹೈ ಸ್ಪೀಡ್ ಅಚೀವರ್ ಇದೆ. ಹೈ ಸ್ಪೀಡ್ ಅಚೀವ್ ಮಾಡಿದ್ರೆ ನಿಮಗೆ ಒಂಥರ ಹೈ ಸ್ಪೀಡ್ ಅಚೀವರ್ ಅಂತೇಳಿ ಟ್ರೋಫಿ ಕೊಡ್ತಾನೆ ಅದರೊಡೆ. ಏನೇನೋ ಮಾಡಿಬಿಡಿದ ಅವ್ನು ಮೀಟ್ರಲ್ಲಿ TVS ಅನ್ನು. ಇದು ನಮ್ಮ ಅಂಜನಾದ್ರಿ ಬೆಟ್ಟ ನೋಡ್ಬೋದು ನೀವು. 450 ಬಾಯ್ ತುಂಬ ಚೆನ್ನಾಗಿದೆ. ಇದು ಅಂಜನಾದ್ರಿ ಬೆಟ್ಟ ನೋಡಿ. ಇದು ಸಾಟರ್ಡೆ ಬಂದರೆ ಮಾತ್ರ ಫುಲ್ ಧಮಾಕ. ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು. ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ನಿಮ್ಗೆ ಸಿಗೋದೇ ಇಲ್ಲ ಎವ್ರಿ ಸಾಟರ್ಡೆ. ಸಾಟರ್ಡೆ ನಿಮಗೆ ಪಾರ್ಕಿಂಗ್ ಸಿಗೋದೇ ತುಂಬ ಕಷ್ಟ. ನಾರ್ಮಲ್ ಡೇಸಲ್ಲಿ ಈ ಥರ ಇಷ್ಟು ರಶ್ ಇರುತ್ತೆ ನೋಡಿ. ಇದು ಫೇಮಸ್ ಆಗಿಬಿಟ್ಟಿದೆ ಇದೆಲ್ಲ. ಮುಂಚೆ ಅಲ್ಲೆಲ್ಲ ಯಾರೂ ಬರ್ತಿದ್ದಿಲ್ಲ. ಆಲ್ಮೋಸ್ಟ್ 7-8 ಇಯರ್ಸ್ ಆಗೋ ಎಲ್ಲ ಫುಲ್ಲು
ಹಾಗೆ ಈ ಬೈಕ್ ಬಂದು 200cc ಇಂಜಿನ್ ಇರುವಂಥ ಗಾಡಿ ಇದು. ಈ ಬೈಕಲ್ಲಿ ಸ್ಪೆಷಾಲಿಟಿ ಏನಂದರೆ ನಿಮಗೆ ಅಡ್ಜಸ್ಟಬಲ್ ಪ್ರಿಲೋಡ್ ಟೆಲಿಸ್ಕೋಪಿಕ್ ಫೋರ್ಸ್ನ ನೀವು ಪ್ರಿಲೋಡ್ ಅಡ್ಜಸ್ಟಬಲ್ ಮಾಡ್ಕೋಬೋದು. ಇದೆಲ್ಲ ಕೊಟ್ಟಿದ್ದ ನೋಡಿ, ಈ ಥರ ಇದೆ. ಕಂಫರ್ಟ್ ಲೆವೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಗಾಡಿ. ಯಾಕಂದರೆ ನಾನು ಆಲ್ಮೋಸ್ಟ್ ಈ ಬೈಕ್ನ ನಾನು ಏನಂದ್ರೆ ಒಂದು 1500 ಕಿಲೋಮೀಟರ್ವರೆಗೆ ರೈಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದೇ ಬೈಕ್ ಇದು. ರೀಸೆಂಟ್ಲಿ ಸೆಕೆಂಡ್ಸ್ ಎಲ್ಲ ನಾನು ತೊಗೊಂಡಿರೋದು ನಮ್ಮ ಅಣ್ಣನ ಕಡೆಯಿಂದ. ನೇಕೆಡ್ ಬೈಕ್ಸ್ ಇದು. ಏನೋ 6 ಗೇರ್ಸ್ ಒಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಗಾಡಿಗೆ 6 ಗೇರ್ಸ್ ಬರೋಲ್ಲ ಈ ಗಾಡಿಗೆ. ಈ ಗಾಡಿ ಇರೋದು ಸಿಂಗಲ್ 5 ಗೇರ್ಸ್ ಮಾತ್ರ ಇರೋದು ಈ ಗಾಡಿಗೆ. 6 ಗೇರ್ಸ್ ಕೊಟ್ಟಿದ್ರೆ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿರೋದು. ಆಲ್ಮೋಸ್ಟ್ ಈ ಗಾಡಿ ಪ್ರೈಸ್ ಬಂದು ನಿಮಗೆ 2,10,000ವರೆಗೆ ಆನ್ ರೋಡ್ ಆಗುತ್ತೆ. ಪ್ರೆಸೆಂಟ್ ಆನ್ ರೋಡ್ ಕಾಸ್ಟ್ ಚೆನ್ನಾಗಿದೆ ಗಾಡಿ. ಒಳ್ಳೆ ಕಂಫರ್ಟಬಲ್ ಆಗಿದೆ, ಟೂರಿಂಗ್ ಹೊಡಿಬೋದು. ಆಮೇಲೆ ತುಂಬ ಲೈಟ್ ಆ್ಯಂಡ್ ನಿಂಬಲ್ ಇದೆ ಬೈಕ್ ಮಾತ್ರ. ಎಷ್ಟು ಲೈಟ್ ಇದೆ ಅಂದರೆ ಫೀಲೇ ಆಗೋಲ್ಲ ನಿಮಗೆ ರೈಡ್ ಮಾಡಬೇಕಾದ್ರೆ. ನಿಮಗೆ ಏನೋ ತುಂಬ ಹೆವಿ ಅಂತ ಅನಿಸಲ್ಲ, ಯಾಕಂದರೆ ಗಾಡಿನೇ ಹೆವಿ ಇಲ್ಲ, ಹಾಗಾಗಿ ನಿಮ್ಗೆ ಹೆವಿ ಅನಿಸಲ್ಲ ಅಷ್ಟೇ. ಬೇರೆ ಬೈಕ್ಸ್ ಎಲ್ಲ ನೀವು ರನ್ ಮಾಡಿದರೆ ಸ್ವಲ್ಪ ಇನಿಷಿಯಲಿ ಬೈಕೆಲ್ಲ ಕೂತ್ಕೊಂಡು ಹಿಂದ್ಗಡೆ ಟರ್ನ್ ಮಾಡ್ಕೊತಿದ್ದೀರ, ಏನೋ ಟರ್ನ್ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ವೇಟ್ ಫೀಲ್ ಆಗುತ್ತೆ. ಬಟ್ ಇದು ಯಾವುದೇ ಥರದಿಂದನೂ ವೇಟ್ ಫೀಲ್ ಆಗೋಲ್ಲ ಈ ಬೈಕ್ ನಿಮಗೆ. ಅಷ್ಟಕ್ಕೊಂದು ಲೈಟ್ ವೇಟ್ ಇದೆ. 200cc ಬೈಕ್ಸಲ್ಲಿ ಜಸ್ಟ್ 152 kg ಕಬ್ ವೇಟ್. ತುಂಬಾ ಕಡಿಮೆ ವೇಟ್ ಇದೆ. ಹಾಗೆ ರೋಡ್ ಗ್ರಿಪ್ ಚೆನ್ನಾಗಿದೆ. ಟ್ಯೂಬ್ಲೆಸ್ ಟೈರ್ ಇದೆ ಗಾಡಿಗೆ. ಇನ್ನೊಂದು ವಂಡರ್ ಏನಂದರೆ TVS ಶೋವಾ ಸಸ್ಪೆನ್ಷನ್ನ ಕೊಡ್ತಾರೆ TVS. ಅದೊಂಥರ ಅಪಾಚಿ ಸೀರೀಸಸ್ ಎಲ್ಲ ನಿಮಗೆ ಗೊತ್ತಿರೋದೇ ಇದೆ. ಮುಂಚೆ ಅಂದರೆ ಅಪಾಚಿ 160 ಹಿಡಿದು ಹಾಗೆ ಹಾಕ್ಸ್ಬಿಡುತ್ತೆ ಆಟೋ. TVS ಎಲ್ಲ ಅಪಾಚಿ ಸೀರೀಸ್ ಎಲ್ಲ ಫೇಮಸ್. ಯಾಕಂದರೆ ರೀಸೆಂಟ್ಲಿ ನಾನು ಇದು ಶಾರ್ಟ್ ರೈಡ್ ತೊಗೊಂಡೋಗಿದ್ದೆ ಈ ಬೈಕ್ನ ನಾನು. ಸೊ ನನಗೆ ಫೀಲ್ ಆಗಿರೋದು ಅದು. ಆ್ಯಕ್ಚುಲಿ ಇದು ಮೈಲೇಜ್ ಹೇಗಿದೆ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ರೈಡರ್. ಹೌ ಯು ರೈಡ್ ದ ಬೈಕ್ ಯು ವಿಲ್ ಗೆಟ್ ಮೈಲೇಜ್ ಲೈಕ್ ದ್ಯಾಟ್. ನಾನು ಫಸ್ಟಲ್ಲಿ ನಾನು ಈ ಬೈಕ್ ನಾನು ರೈಡ್ ಮಾಡಿದಾಗ ನನಗೆ ಬಂದಿರೋದು ಫುಲ್ ಟ್ಯಾಂಕಲ್ಲಿ ಓವರ್ ಆಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನನಗೆ 28.5 ಮೈಲೇಜ್ ಬಂದಿರೋದು ಸ್ಟಾರ್ಟಿಂಗಲ್ಲಿ. ಅದಾದ ನಂತರ ನೆಕ್ಸ್ಟ್ ಆಗೇನು ಫುಲ್ ಟ್ಯಾಂಕ್ ಮಾಡ್ತೆ ಬೈಕು. ಆಗೇನು ಇನ್ನೊಂದು ರೈಡ್ ಹೋಗಿದೆ, 38 ಬಂತು ಆ್ಯಾವ್ರೇಜು. ರೀಸೆಂಟ್ಲಿ ಲಾಸ್ಟ್ ವೀಕ್ ಒಂದು ರೈಡ್ ಹೋಗಿದ್ದೆ, 42 ಆ್ಯಾವ್ರೇಜ್ ಬಂದಿರೋದು. ಸೊ ಇದರ ಅರ್ಥ ನೀವು ಯಾವ ಥರ ರೈಡ್ ಮಾಡ್ತೀರೋ ಆ ಥರ ಮೈಲೇಜ್ ಬರುತ್ತೆ ಅಷ್ಟೇ. ತುಂಬ ರ್ಯಾಶಾಗಿ ರೈಡ್ ಮಾಡಿದ್ರೆ ಮೈಲೇಜ್ ಬರೋಲ್ಲ ನಿಮಗೆ. ಆಮೇಲೆ 200cc ಅಂತಂದರೂ ಡೈಲಿ ಕಮ್ಯುನಿಟಿಗೋಸ್ಕರ ಬಿಟ್ಟಿರ್ತಾರೆ ಅಷ್ಟೇ, ಡೈಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ. ಚೆನ್ನಾಗಿದೆ. ಸಿಟಿ ಲಿಮಿಟ್ಸಲ್ಲಿ ಅಡ್ಡಾಡ್ಬೋದು ಡೀಸೆಂಟ್ ಸ್ಪೀಡಲ್ಲೇ. ಈವನ್ ಹೈವೇದಲ್ಲೂ ಟೂರಿಂಗ್ ಮಾಡ್ಬೋದು. ಬಟ್ ಏನೋ ಸ್ವಲ್ಪ ಅಂಡರ್ ಪವರ್ ಅನಿಸುತ್ತೆ. 200cc ಅಲ್ಲ, ಅಕೇಶನಲ್ಲಿ ಹೋಗ್ಬೋದು, ಅಕೇಶನಲ್ ರೈಡ್ಸಿಗೆ ಹೋಗ್ಬೋದು ನೀವು ಬೈಕ್ ತೊಗೊಂಡು, ಏನೋ ಅನಿಸಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇವನ್ ಹೈವೇದಲ್ಲಿನೂ ಈಸಿಯಾಗಿ ನೀವು 100-110 ಎಲ್ಲ ಕ್ರೂಸ್ ಮಾಡ್ಬೋದು ತುಂಬ ಚೆನ್ನಾಗಿ. ಆ ಸ್ಪೀಡ್ ಏನಿದೆ ಇಟ್ಸ್ ಲೈಕ್ ಎ ಸ್ವೀಟ್ ಸ್ಪಾಟ್ ಫಾರ್ ದಿಸ್ ಬೈಕ್. ದಟ್ ಸ್ಪೀಡ್ ಕ್ರೂಸ್ ಸ್ಪೀಡ್ ಚೆನ್ನಾಗಿದೆ. 190, 100, 110ವರೆಗೂ ಚೆನ್ನಾಗಿ ರೈಡ್ ಮಾಡ್ಬೋದು. ಆ 110 ಆದಮೇಲೆ ಓಡುತ್ತೆ ಬೈಕು. ಬಟ್ ಏನಂದರೆ ನಿಮ್ಗೆ ಏನೋ ಒಂಥರ ಇಂಜಿನ್ ಸ್ಟ್ರೆಸ್ ಅನಿಸುತ್ತೆ ಅಷ್ಟೇ. ಹಾಗಾಗಿ 110 ಇಸ್ ದ ಬೆಸ್ಟ್ ಸ್ಪೀಡ್ ಫಾರ್ ದಿಸ್ ಬೈಕ್. ಲೈಫಲ್ಲಿ ತುಂಬ ಫ್ರೆಂಡ್ಶಿಪ್ ಅಂತ ಹೋಗ್ಬಿಟ್ಟಿದ್ದೆ. ಫ್ರೆಂಡ್ಶಿಪ್ಪಿಂದ ತುಂಬ ಸಫರ್ ಆಗಿ ಗೊತ್ತಾಯ್ತು ಫ್ರೆಂಡ್ಸ್ ವ್ಯಾಲ್ಯೂ ಏನಂತದ್ದೊಂದು. ಯೂಶಲಿ ಎಲ್ಲ ಫ್ರೆಂಡ್ಸು ಎಲ್ಲರೂ ಒಂದೇ ಥರ ಇರೋಲ್ಲ. ಒಬ್ಬೊಬ್ಬ ಫ್ರೆಂಡ್ ಒಂದೊಂದು ಥರ ಇರ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದೇರ್ ಮೈಂಡ್ ಸೆಟ್. ಏನಿಲ್ಲ, ಫ್ರೆಂಡ್ಸ್ ಅಂತಂದರೆ ತುಂಬ ಜನ ಆ ಥರ ಇರ್ತಾರೆ. ಬಟ್ ಫ್ರೆಂಡ್ಸ್ ಅಂದರೆ ಹೇಗಂತಂದ್ರೆ ನನಗಿದ್ದಾರೆ ತುಂಬ ಜನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಅವೆಲ್ಲ ಪ್ರಾಣ ಸ್ನೇಹಿತರು. ಬಟ್ ಏನು ಮಾಡೋದು, ಆ ಪ್ರಾಣ ಸ್ನೇಹಿತರಲ್ಲೇ ಯಾರೋ ಒಬ್ಬರು ಇಬ್ಬರು ಬ್ಯಾಕ್ ಬಿಚ್ಚಿಂಗ್ ಮಾಡೋದು ಇದೆಲ್ಲ ಮಾಡ್ತಾರೆ. ಬಟ್ ಅವ್ರು ಪ್ರಾಣ ಸ್ನೇಹಿತರು ಅಂತ ಹೇಳಲ್ಲ, ಪ್ರಾಣ ತಗೊಳ್ಳೋ ಸ್ನೇಹಿತರು ಅವರು. ನಿಮ್ಮ ಹತ್ರ ಏನಾದರೂ ಇದೆನಾ
ಎಲ್ಲರೂ ಇರ್ತಾರೆ. ನಿಮ್ಮ ಹತ್ರ ಏನೂ ಇಲ್ವಾ? ಯಾರೂ ಇರಲ್ಲ. ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ ನೋಡಿ. ಸೊ ದಿಸ್ ಜನರೇಷನ್ ಫ್ರೆಂಡ್ಸ್ ಆರ್ ಲೈಕ್ ದ್ಯಾಟ್. ಎವ್ರಿ ಒನ್ ಟೀಚ್ಡ್ ಮೀ. Really, I trusted my friends too much, but they are not worth for that. ಎಲ್ಲನೂ ಲೈಫಲ್ಲಿ ಪ್ರತಿಯೊಬ್ಬನೂ ಏನಾದರೂ ಒಂದೊಂದು ಕಲಿಸ್ತಾನೆ. ನನಗೆ ನನ್ನ ಫ್ರೆಂಡ್ಸ್ ಕಳಿಸಿದ್ದೇನೆಂದರೆ ಯಾರನ್ನೂ ನಂಬಾರ್ದು, ಯಾರನ್ನೂ ಟ್ರಸ್ಟ್ ಮಾಡೋದು. ನನ್ನ ಮಗನಿಗೆ ಸಹಾಯ ಮಾಡಬಾರ್ದು. ಯಾರಿಗೆಲ್ಲ ಎಷ್ಟೆಲ್ಲ ಸಹಾಯ ಮಾಡಿದ್ರು ಕೃತಜ್ಞತೆ ಇರಲ್ಲ ಜನಕ್ಕೆ. ಬಟ್ ಏನು ಮಾಡ್ದೆ ಪಾಪ, ಇವಾಗ ಯಾರೋ ಒಬ್ರು ಇಬ್ಬರು ಮಾಡಿದ್ದಕ್ಕೆ ಎಲ್ಲರಿಗೂ ಸಹಾಯ ಮಾಡಬಾರ್ದು ಅಂತ ಅನ್ನೋದು ತಪ್ಪದು. ಯಾರಿಗೆ ಅವಶ್ಯಕತೆ ಇರುತ್ತೆ ನೋಡಿ ಸಹಾಯ ಅವ್ರಿಗೆ ಮಾಡಿ. ಅವಶ್ಯಕತೆ ಇಲ್ಲದಂತ ಜನಕ್ಕೆ ಸಹಾಯ ಮಾಡಬಾರ್ದು. ಏನು ಮಾಡೋಕ್ಕಲ್ಲ. ಜನ ಹಾಗೆ ಎಲ್ಲನೂ ಮಾಡಿರೋದಂತರ ಮಿಸ್ಯೂಸ್ ಮಾಡ್ಕೊತಾರೆ. ದುಡ್ಡಿದ್ದಾಗ ಒಂಥರ ಇರ್ತಾನೆ ಮನುಷ್ಯ, ದುಡ್ಡು ಇರ್ಲಾರ್ದಾಗ ಇನ್ನೊಂಥರ ಇರ್ತಾನೆ. ಸೊ ಇಟ್ಸ್ ಆಲ್ ಅಬೌಟ್ ಮನಿ. ಇವತ್ತು ಈ ಬೈಕಿನ ರಿವ್ಯೂ TVS Apache RTR 200 4V. ಬೈಕ್ದು ಗ್ರೌಂಡ್ ಕ್ಲಿಯರೆನ್ಸು 180mm ಇದೆ. ಫ್ಯೂಲ್ ಟ್ಯಾಂಕ್ನು 12 ಲೀಟ್ರ್ ಬರುತ್ತೆ ಗಾಡಿಗೆ. ಹಾಗೆ ಮಿನಿಮಮ್ 2.5 ಲೀಟ್ರ್ ಅಂತೂ ರಿಸರ್ವ್ ಇಡಬೇಕು ಈ ಗಾಡಿ, ಇಲ್ಲ ಅಂತಂದರೆ ಇಂಜೆಕ್ಟರ್ ಪ್ರಾಬ್ಲಮ್ ಆಗುತ್ತೆ. ಮಿನಿಮಮ್ ರಿಸರ್ವ್ ಮೇಂಟೈನ್ ಮಾಡಿ ಪೆಟ್ರೋಲ್ನ. ಯಾರಿಗಾದ್ರೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ JP ದ ಬೈಕರ್ ಆ್ಯಂಡ್ ಇನ್ಸ್ಟಾಗ್ರಾಮ್ ID ಬಂದು ಅಲೋನ್ ರೈಡರ್ 650 ಅಂತ. ಈ ವಿಡಿಯೋ ಯಾರಿಗಾದ್ರೂ TVS Apache RTR 200 ತೊಗೊತೀನಿ ಅಂತ ಅಂದ್ಕೊಂಡಿರೋರು ಈ ವಿಡಿಯೋ ನೋಡಿದ್ರೆ ಅವ್ರಿಗೊಂದು ಇನ್ಫಾರ್ಮೇಷನ್ ಸಿಗುತ್ತಾ, ತೊಗೋಬೇಕಾ ಅಥವಾ ತೊಗೋಬಾರ್ದು ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಯಾರಿಗಾದ್ರೂ ಈ ವಿಡಿಯೋ ಲೈಕ್ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.